ಎಲ್ಲ ರೆಡಿ ಗಾಯ್ಸ್. ಗಾಡಿಗಳು ಕಳ್ಳ ಬಂದಂಗ ಅಣ್ಣ ಬಂದಿದ್ದೀರಾ? ಹಾಯ್ ನಮಸ್ತೆ. ಸಡನ್ ಪ್ಲಾನ್ ಏನು, ಬೆಳಗಿಂದ ಬರ್ತೀನಿ ಅಂದಿರೋದು, ಗಾಡಿ ಯಾವುದೂ ಇರಲಿಲ್ಲ. ಸೊ ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗಾಯ್ಸ್ ಮೊನ್ನೆ ಊರಿಗೆ ಹೋಗಿದ್ನಲ್ಲ, ಆ ವಿಡಿಯೋ ಮಾಡಿದ್ದೀನಲ್ಲ ವಿಡಿಯೋ, ಆ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಡೈಲಿ ಏನೋ ಒಂದು ನಡೀತಾನೆ ಐತೆ ಅಂದರೆ ಕೆಲಸ ಐತೆ ಡೈಲಿ ಏನೋ ಒಂದು. ಇವತ್ತು ಶುಕ್ರವಾರ, ನಾಳೆ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ ನಾಳೆ. ಅದಕ್ಕೆ ಹೆಂಗೂ ರಜಾ ಅಂತ ಆಫೀಸವರೆಲ್ಲ ಸೇರಿ ಟ್ರಿಪ್ ಹೋಗ್ತಾಯಿದ್ವಿ. ಇವಾಗ ಹೊರಡಬೇಕು. ಇವಾಗ ಟೈಮ್ ಬಂದು 9 ಗಂಟೆ ಆಗೈತೆ, ಇನ್ನು 8:45. ಕಾಲು ಗಂಟೆ 10 ನಿಮಿಷ ಮುಂಚೆ ಐತೆ, 8:50. ಇವಾಗ ಸ್ನಾನ ಮಾಡಿದ್ದೀನಿ. ಇವಾಗ ಊಟ ಮಾಡಿ ಹೋಗಬೇಕು. ಇಲ್ಲಿಂದ ನ್ಯೂ ಟೌನಾಗಿ ಇನ್ನೊಬ್ಬ ನಮ್ಮ ಫ್ರೆಂಡ್ ಇದ್ದಾನೆ, ಅವನ್ನ ಪಿಕಪ್ ಮಾಡ್ಕೊಂಡು ಆಫೀಸ್ ಹತ್ರ ಹೋಗಬೇಕು. ಅಲ್ಲೋದ್ಮೇಲೆ ಎಲ್ಲ ಗಾಡಿಗಳು ಬರ್ತವೆ, ಎಲ್ಲ ಒಂದೇ ಸಲ ಓಡೋದು. ಬನ್ನಿ ತೋರಿಸ್ತೀನಿ ಹಿಂಗೆ ಇರ್ತೀವಿ, ಹಿಂಗೆ ಬರ್ತೀವಿ. ಅದಕ್ಕಿಂತ ಮುಂಚೆ ಒಂದು ಕಡೆ ಹೋಗಿ ಹೆಲ್ಮೆಟ್ ಇಸ್ಕೊಬೇಕು. ಹೆಲ್ಮೆಟ್ ನಮ್ಮವೆಲ್ಲ ಹಾಫ್ ಹೆಲ್ಮೆಟ್ ಅವೆ, ಫುಲ್ ಹೆಲ್ಮೆಟ್ ಇಲ್ಲ. ಅದಕ್ಕೆ ಫುಲ್ ಕವರ್ ಆಗೋದು ಬೇಕು, ಮಳೆ ಇರುತ್ತಲ್ಲ ಆ ಸೈಡೆಲ್ಲ ಅಂತ. ಅದಕ್ಕೆ ಅಲ್ಲಿ ಹೋಗಿ ಹೆಲ್ಮೆಟ್ ಇಸ್ಕೊಂಡು ಆಮೇಲೆ ಅವನು ಪಿಕಪ್ ಮಾಡ್ಕೊಂಡು ಹಂಗೆ ಹೋಗೋಣ. ಬನ್ನಿ ಹೋಗೋಣ, ಊಟ ಮಾಡಿ ಹೋಗೋಣ. ಸೊ ಗಾಯ್ಸ್ ಆಲ್ ಸೆಟ್, ಊಟ ಎಲ್ಲ ಆಗೈತೆ. ಇವಾಗ ಶೂ ಹಾಕ್ಕೊಂಡು ಹೋಗೋದಕ್ಕೆ ಭಯ. ಒಳಗೋಗಿ ಶೂ ನಮ್ಮಮ್ಮ ಫೋನಾಗ ಮಾತಾಡ್ತಿರ್ತೈತೆ. ಶೂ ಹಾಕ್ಕೊಂಡು ಹೋಗೋದೇ ಭಯ ಗಾಯ್ಸ್, ಎಲ್ಲಿ ಮಳೆ ಬರ್ತೈತೆ ಅಂತ. ಅದಕ್ಕೆ ಶೂ ಪ್ಲಸ್ ಚಪ್ಪಲಿನೂ ತೊಯ್ದಿಟ್ಟೈತೆ. ನಮ್ಮಮ್ಮ ಆಚೆ ಇಲ್ಲ ಇನ್ನು. ಅಯ್ಯೋ ಆ ಕಡೆ ಅಂದರೆ ಹಿಂಗೆ ಅಪ್ಪ ಹಾಕೊಂಡು ಹೋಗುತ್ತೆ. ಚಪ್ಪಲಿನೂ ತೊಳ್ದಿಕ್ಕೈತೆ ನಮ್ಮಮ್ಮ. ನೋಡೋಣ, ಮಳೆ ಬಂದರೆ ಚಪ್ಪಲಿ ಹಾಕೋಣ, ಮಳೆ ಬರೋವರೆಗೂ ಶೂ ಅಲ್ಲೇ ಇರೋಣ. ಶೂ ಹಾಕೊಂಡು ಅಲ್ಲಿ ಹೋಗಿ ಫಸ್ಟ್ ಹೆಲ್ಮೆಟ್ ಇಕ್ಕೋಬೇಕು. ಅವರು ನಮ್ಮ ಸರ್ರು 9:00 ಸ್ಟೋರ್ ಕ್ಲೋಸ್ ಮಾಡ್ತಾರೆ ಅವರು. ಅಷ್ಟರೊಳಗೆ ಹೋಗಿ ಇಸ್ಕೊಬೇಕು ನಾನು, ಇಲ್ಲಾಂದರೆ ನನಗೋಸ್ಕರ ವೆಯ್ಟ್ ಮಾಡ್ತಾರೆ ಅವರು. ಬನ್ನಿ ಬೇಗ ಹೋಗೋಣ ಗೈಸ್. ಟೈಮ್ ಬಂದು 9:20 ಆಗೈತೆ, ಓಡ್ತಾ ಇದ್ದೀನಿ. 9:15 ಅಲ್ಲಿ ಇರಬೇಕು. ಅಲ್ಲಿ ಅಂದರೆ ನ್ಯೂ ಟೌನಾಗಿರಬೇಕು. ಅಲ್ಲಿಂದ ಇನ್ನೊಬ್ರು ಕರ್ಕೊಂಡು ಹೋಗಬೇಕು. ಹೋಗ್ಬರ್ತೀನಿ, ಬಾಯ್. ಅಮ್ಮ ಹೇಳಿ ಹೋಗ್ಬರ್ತೀನಿ ಅಂತ ಹೋಗ್ತಾಯಿದ್ವಿ. ಬನ್ನಿ ಗೈಸ್ ಹೋಗೋಣ. ಸೊ ಗಾಯ್ಸ್ ಇವಾಗ ಈ ಹೆಲ್ಮೆಟ್ನ ಸರ್ರು ಕೊಟ್ಟು ನಮ್ಮ ಸರ್ ಹತ್ರ ಇರೋ ಹೆಲ್ಮೆಟ್ನ ನಾನು ತಗೊಂಡು ಹೋಗ್ಬೇಕು. ಸೊ ಗೈಸ್ ಇಲ್ಲಿಗೆ ಬಂದಿದ್ದೀನಿ ನಮ್ಮ ಸರ್ ಶಾಪ್ ಹತ್ರ. ಇಲ್ಲಿ ಹೆಲ್ಮೆಟ್ ಕೊಟ್ಟು ಇನ್ನೊಂದು ಸರ್ದು ಹೆಲ್ಮೆಟ್ ಇಸ್ಕೊಂಡು ಹೋಗ್ಬೇಕು. ಯಾಕಂದರೆ ಇದು ಆಫ್ ಇದೆ ಅಲ್ಲ, ಮಳೆ ಬಂದರೆ ಇಲ್ಲಿಗೆ ಬಂದುಬಿಡುತ್ತೆ. ಅದಕ್ಕೆ ಸರ್ದಾದರೆ ಫುಲ್ ಇದೆ, ಅವ್ರು ಇಸ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ ಇಸ್ಕೊಂಡು ಅವ್ನು ಕಾಯ್ತಿದ್ದಾನೆ ಪಾಪ ನಮ್ಮ ಫ್ರೆಂಡು. ಹೋಗ್ಬೇಕು ಬೇಗ ಹೋಗೋಣ. ಗಾಯ್ಸ್ ಇಲ್ಲಿ ಹೆಲ್ಮೆಟ್ ಇಸ್ಕೊಂಡು ಸರಿ ಬೈ ಮಾಡಿ ಹೋಗ್ಬರ್ತೀವಿ ಸರ್. ಹೋಗ್ಬೋ ಸರಿಗೆ. ಅಲ್ಲಿ ಕಾಯ್ತಾ ಇದ್ದ, ನಾವು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾನೆ ಇಲ್ಲಿ ಡೈರಿ ಕ್ರಾಸ್ ಹತ್ರ. ಎಲ್ಲಲೇ ಬಾರಲ್ಲೇ ಕಾಯ್ಕೊಂಡಿದ್ದೀನಿ ಅಂತ ಅವನಿಗೆ ಫೋನ್ ಮಾಡ್ತಿದ್ದಾರೆ ಅಂತೆ. ಸರಿ ಸರ್ ಬಾಯ್. ಬಾಯ್. ಗೈಸ್ ನಾನು ಇನ್ನು ಕರ್ಕೊಂಡು ಹೆಲ್ಮೆಟ್ ಹಾಕೊಂಡಿದ್ದೆ ಮನೆ. ಇಲ್ಲಿ ಆಯ್ ಮಾಡಿ ಇವಾಗಾದರೂ ಹೆಲ್ಮೆಟ್ ಇದೆ. ಬಾಯ್ ಮನೆ, ಬಾಯ್ ಮಾಡು, ಆಫೀಸ್ ನೋಡ್ತಾರೆ. ಹಾಂ ಬಾಯ್. ಹ್ಯಾಪಿ ಜರ್ನಿ ಹೇಳ. ಹ್ಯಾಪಿ ಜರ್ನಿ ಹಾಂ ಇವಾಗ ಹೇಳು. ಬಾಯ್ ಬ್ರೋ. ಥ್ಯಾಂಕ್ ಯು. ಎಲ್ಲ ರೆಡಿ ಗಾಯ್ಸ್. ಗಾಡಿಗಳು ಕಳ್ಳ ಬಂದಂಗ ಅಣ್ಣ, ಏನು ದರೋಡೆಕೋರ. ಬಸ್ಸವನು ಇನ್ನ ಬಸ್ ಹತ್ತಿ ಬಂದ್ವಿ ಅವನ್ನ. ಸೊ ಗಾಯ್ಸ್ ನಾವು 2 ಗಾಡಿಯಲ್ಲಿ ಈ ದೇವಸ್ಥಾನದ ಹತ್ರ ಬಂದಿದ್ದೀವಿ. 2 ಗಾಡಿಯಲ್ಲಿ ಇನ್ನು 3 ಗಾಡಿ, 3-4 ಗಾಡಿ ಆ ಕಡೆಗೆ ಹೋಗೈತೆ, ಆಫೀಸ್ ಹತ್ರ ಇರೋ ದೇವಸ್ಥಾನ ಹತ್ರಕ್ಕೆ. ಹಿಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದಕ್ಕೆ ಇವಾಗ ನಾವು ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಹೆಂಗೂ ಬಂದು ಈ ರೋಡಲ್ಲೇ ಹೋಗೋದು, ಅದಕ್ಕೆ ಎಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಗೈಸ್ ಇವಾಗ ಎಲ್ಲ ಬಂದರೆ ಬಾಯ್ಸ್ ಹಾಯ್ ಮಾಡ. ಎಲ್ಲ ಬಂದವರೆ ಪೂಜೆ ಮಾಡಿ. ಇದು ಭಾನು ಗಾಡಿ, ಇವ್ರ ಗಾಡಿ, ಇದು ನಮ್ಮ ಬೈನ್ ಗಾಡಿ, ಇದು ಅಶ್ವಿನ್ ಗಾಡಿ, ಇದು ಇವ್ರ ಗಾಡಿ ಕಳ್ಳರ ಗಾಡಿ, ಇದು ಇವ್ ಎಲ್ಲೋದ ಇಲ್ಲಿ ಇವ್ರ ಗಾಡಿ, ಇದು ಇವ್ರ ಗಾಡಿ. ದೇವ್ರ ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಬಂದಿದ್ದೀರಾ?
ಪಕ್ಕ ರೈಡರ್ ತರ ಜಿಮ್ ಬಾಯ್ ರೈಡರ್ ತರ ಕಾಣಿಸ್ತಿದ್ದೀರಾ. ಇವ್ ಪಾಪ 9:00 ರೆಡಿ ಮಾಡ್ತಿದ್ದೀರಲ್ಲ ದೇವ್ರನ್ನ. ಇವನಿಗೆ ರ್ಯಾಪಿಡೋ ಬುಕ್ ಮಾಡೋಕೆ ಎಷ್ಟು ಬಾಧೆ ಬಿದ್ದು ನಾವು. ಆಯ್ತಪ್ಪ ರೈ. ಹಾಯ್ ಹಾಯ್ ಐಸ್ ಇವಾಗ ರೀಲ್ಸ್ಗೆಲ್ಲ ರೆಡಿ ಮಾಡ್ತಿದ್ದೀವಿ. ಹಾಯ್ ನಮಸ್ತೆ. ಸೆಲ್ಯೂಟ್ ಮಾಡ್ತೇವ್ರಿ. ನಾಳೆ ಇಂಡಿಪೆಂಡೆನ್ಸ್ ಡೇ. ನಾಳೆ ಬೆಳಿಗ್ಗೆ ಮಾಡೋಣ. ನಾಳೆ ಬೆಳಿಗ್ಗೆ ಇದೇ ಸ್ಲ್ಯಾಂಗ್ ಮಾಡ್ತೀರಾ ನಾಳೆ? ಮಾಡ್ಬೋದು, ಯಾಕಂದ್ರೆ ನಾಳೆ ಇಂಡಿಪೆಂಡೆನ್ಸ್ ಡೇ ಓಪನ್ ಇರಲ್ಲ, ಅದಕ್ಕೆ ಇದೇ ಸ್ಲ್ಯಾಂಗ್ ಬ್ರೋ. ಹಾಯ್ ಮಾಡಿ, ಹೊಸದಾಗಿ ಬಂದಿದ್ದೀರಾ. ನಮ್ಮ ಗಾಡಿಗೆ ಬರ್ತಾರೆ ಹೇಳಿ, ಇಂಟ್ರೊಡ್ಯೂಸ್ ಮಾಡ್ಕೊಡ್ರಿ ನಮ್ಮ ಚಾನಲ್. ಕುಚಿಕು ಹಾಕಿ ಅಂತ ಚೆಡ್ಡಿ ದೋಸ್ ಕುಚಿಕು ಅಷ್ಟೇ, ಮಿಕ್ಕಿದೆಲ್ಲ ಹೇಳ್ಬಾರ್ದು, ಸ್ವಲ್ಪ ಡೀಪ್ ಆಗಿ ಬರ್ತೈತೆ. ನಾವು ಪಕ್ಕಾ ಡಿ ಬಾಸ್ ಅಭಿಮಾನಿ, ಒಂದು ಕಿಚ್ಚ ಬಾಸ್ ಅಭಿಮಾನಿ, ಆದ್ರೂ ಪಕ್ಕ ನಾವು ಹೇಳ್ತೀವಿ. ಓಕೆ ಗೈಸ್ ಬಾಯ್. ಮೊನ್ನೆ ನೀನು ವಿಡಿಯೋ ಮಾಡೋ ಪರದಲ್ಲಿ ಗಾಡಿಗೆ ಇದಾಗಿದ್ಯಾ? ಓ ಗೈಡೆನ್ಸ್ ಕೊಡ್ತಾ ಇದೀಯ ಎಲ್ರಿಗೂ. ನಿಮ್ಮ ಎಲ್ಲರೂ ನೋಡಿಲ್ಲ? ಓಕೆ, ಎಲ್ಲರೂ ಒಂದು ಹ್ಯಾಂಡ್ ತೋರಿಸಿ. ರಘು ಅವ್ರದ್ದು. ಅರ್ಲಿ ಮಾರ್ನಿಂಗ್ 5 o'clock, ಫುಲ್ಲು ಫಾಗ್ ಐತೆ ನೋಡಿ, ಕಾಣಿಸ್ತೈತೆ ಎಲ್ಲೋ ಗೊತ್ತಿಲ್ಲ. ವಿಡಿಯೋ ಅಪ್ಪ ಯಾವ ರೇಂಜ್ ಫಾಗ್ ಗಾಯ್ಸ್. ಇನ್ನು 66 ಕಿಲೋಮೀಟ್ರ್ ಐತೆ. ಇವಾಗ ಎಲ್ಲ ಒಂದು ಸ್ವಲ್ಪ ಸೈಡ್ಗೆ ಹಾಕಿದ್ದೀವಿ. ರಾಮ್ ರವಿ ರೇಂಜಿಗೆ ಅವನೇನು ಫೋಟೋ ತೆಗಿತಾವನೆ. ಅವ್ನು ಫೋಟೋ ತೆಗೆದಲ್ಲ ನಮಗೆ. ಸೊ ಗಾಯ್ಸ್, ಫುಲ್ ಬೆಳಕು ಇವಾಗ. ಹಿಂದಗಡೆ ಒಂದು ಒಳ್ಳೆ ವ್ಯೂ. ಸೊ ಗಾಯ್ಸ್, ಇವಾಗ ಆ್ಯಕ್ಚುಲಿ ಜೋಶ್ ಬರ್ತಾ ಇರೋದು ಅಲ್ವಾ? ಇಷ್ಟೊತ್ತು ಕತ್ಲಾಗೆ ಎಷ್ಟು ಫಾಗಿದ್ರು ಏನು ಕಾಣಿಸಿಲ್ಲ ಕ್ಲೀನಾಗೆ. ಇವಾಗ ಒಳ್ಳೆ ಜೋಶ್. 57 ಕಿಲೋಮೀಟರ್ ಒಳ ಮುಂಜಾನೆ ವೇಳೆ ಚಿಗಿರಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ. ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನ. ಗಾಯ್ಸ್, ಹೊಸ ಸೇತುವೆ ಕಟ್ತವ್ರೆ ಕೆಳಗಡೆ. ಯಾವ ತುಂಗಭದ್ರಾ ನದಿ ಇರಬೇಕು, ತುಂಗಭದ್ರಾ ನದಿ ಇರಬೇಕು. ಫಾಗ್ ನೋಡ್ರಿ ಆ ಕಡೆ ಹೆಂಗೈತೆ. ಅವಾಗಲೇ ಕ್ಯಾಮ್ರಾದಾಗ ಕಾಣಿಸ್ತಾನೆ ಇರಲಿಲ್ಲ, ಇವಾಗಲೂ ವಾವ್ ಗಾಯ್ಸ್ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಅಷ್ಟು. ಆ ಥರ ಗ್ರೀನರಿ ಈ ಕಡೆ ಟಾಪ್ ಸೈಡು, ಆ ಕಡೆ ಡೌನ್ ಸೈಡು. ಗಾಯ್ಸ್ ಫಾಗ್ ನೋಡಿ ಗಾಯ್ಸ್ ಹೆಂಗೆ ತುಂಬ್ಕೊಂಡೈತೆ, ಫುಲ್ಲು ಫಾಗು. ಗಾಯ್ಸ್ ಎಲ್ಲ ಪೆಟ್ರೋಲ್ ಹಾಕ್ಸ್ಕೊತವ್ರೆ, ಏರ್ ಹಿಡ್ಕೊಂತವ್ರೆ. ಬಟ್ ಇಲ್ಲಿ ಒಳ್ಳೆ ವ್ಯೂ ಐತೆ ಗಾಯ್ಸ್, ಸೂಪರ್ ವ್ಯೂ.
ತೋರಿಸ್ಲಾ? ಇನ್ನು 20 ಕಿಲೋಮೀಟ್ರ್ ಐತೆ ಶೃಂಗೇರಿ. ಅಲ್ಲಿಂದ ಫಸ್ಟು ಯಾವುದು ಸಿರಿ ಫಾಲ್ಸ್ ಅಂತ ಐತಂತೆ, ಆ ಫಾಲ್ಸು. ಅದಾದಮೇಲೆ ಆಗುಂಬೆ ಆದಮೇಲೆ ಕುದುರೆಮುಖ. ಈವ್ನಿಂಗ್ ಆಗುತ್ತೆ ಕುದುರೆಮುಖಕ್ಕೆ ಹೋಗೋಷ್ಟೊಳಗೆ. ಅವನೇನೋ ನಗ್ತಾವ, ನೋಡಿ ನಗ್ತಾವನವನು. ವಿಡಿಯೋ ಮಾಡ್ತಿದ್ರೆ ನೋಡಿ ನಗ್ತಾವನವನು. ಮಹೇಶ್ ಫುಲ್ ಇದ್ರಲ್ಲಿ ಕೂತಿದ್ಯಾ, ಮಳೆನೇ ಬರ್ತೀರಾ, ಜರ್ಕಿನ್ ಹಾಕೊಂಡಿದ್ಯಾ? ಮಳೆ ಬರುತ್ತೆ. ಏನ್ ಮಳೆ ಬಂತು ಅಂತ, ಮಳೆ ಇನ್ನೇನು ಬಂದೇ ಬಿಡ್ತು ಅನ್ನಂಗೆ ಆಡ್ಬಿಟ್ರು ಎಲ್ಲ. ಇವನು నువ్వు వేసుకోలేదురా ఇది ರೈನ್ಕೋಟ್ ఉందా నీ దగ్గర అసలు? ಪಾಪ ಗಾಯ್ಸ್ ಸಡನ್ ಪ್ಲಾನ್ ಇವನು. ಬೆಳಗ್ಗೆಯಿಂದ ಬರ್ತೀನಿ ಅಂದಿರೋದು, ಗಾಡಿ ಯಾವುದೂ ಇರಲಿಲ್ಲ. ಲಾಸ್ಟ್ ಮೂಮೆಂಟ್ ನೈಟ್ 9:30 ಫೋನ್ ಮಾಡಿ ಹೇಳಿರೋದು ಬಾರೋ ಬೇಗ ಅಂತ. 9:30ಗೆ ಇದ್ದಕ್ಕಿದ್ದಂಗೆ ರೆಡಿಯಾಗಿ 9:30ಗೆ ರೆಡಿಯಾಗಿ 10 o'clock ಎಲ್ಲ ರೆಡಿಯಾಗಿ ಅಲ್ಲಿ ನಿಂತಿದ್ದ. ನಾವು ಇವರು ರೂಟಲ್ಲೇ ಬರ್ಬೇಕು. ನಾವು ಬರೋಷ್ಟೊಳಗೆ ಕಾಯ್ಕೊಂಡಿದ್ದ, ಬಸ್ ಬರ್ತಿಲ್ಲ, ರ್ಯಾಪಿಡೋ ಬುಕ್ ಆಗ್ತಿಲ್ಲ ಅಂತ. ಎಲ್ಲ ಏರ್ ಹಿಡ್ಕೊಂತವ್ರೆ. ಬಾನು ಇಲ್ಲಿ ಮುಂದೆ ಹೋದ್ರಾ? ಸೂಪರ್ ಆಗೈತೆ ಗೈಸ್. ಎಷ್ಟೊತ್ತು ರೆಕಾರ್ಡ್ ಮಾಡಿದ್ದೀನಿ, ರೆಕಾರ್ಡ್ ಆಗಿಲ್ಲ. ದಿಗುವನಿ ನೇಸರನು ಕಣ್ಣ ತುಂಬ ತುಂಬಿಕೊಂಡ, ಬಾಳ ತುಂಬ ಸೇರಿಕೊಂಡ ಆಗುಂಬೆಯ ಪ್ರೇಮ ಸಂಜಯ, ಆಗುಂಬೆಯ ಪ್ರೇಮ ಸಂಜಯ, ಮರೆಯಲಾರೆ ನಾನು ಎಲ್ಲಿ. ಗಾಯ್ಸ್ ಬತ್ತ ಫಾಗ್ ಇಲ್ಲಿಗೆ ಬರ್ತಾ ಐತೆ. ಅಲ್ವಾ ಮನೆ ಇಲ್ಲೆಲ್ಲ ಫಾಗ್ ಬಂದ್ಬಿಟ್ಟು. ಗಾಯ್ಸ್ ಇವಾಗ ಮಾತಾಡು ಗಾಯ್ಸ್. ಏನ ಅಬ್ದುಲ್ ಕಲಾಂ ಇದ್ದಂಗ ಅವನು. ಎಲ್ಲದಕ್ಕೂ ಒಬ್ಬ ತೆಗ್ದಿ ಸಾಕಾಗೋರೆ ಇವನು. ತೆಗ್ದಿ ಸಾಕಾಗೋರೆ. ಎಲ್ರೂ ಮತ್ತೆ ವಿಡಿಯೋ ರೀಲ್ಸ್ ಮಾಡಬೇಕು ಅಂತ ವಾಪಸ್ ಕಳಿಸ್ತಾ ಇದ್ದೀನಿ. ಈ ಮೊಬೈಲಾಗಿ ರೀಲ್ಸ್ ಮಾಡೋದು. ನನ್ನ ಮಕ್ಕಳು ಹೊಲ್ಟವರು ದೂರಕ್ಕೆ. ಇವಾಗ ಅವ್ರು ಬಂದಿದ್ದ ತಕ್ಷಣ ಗಾಯ್ಸ್ ಇವಾಗ ಇಲ್ಲಿ ತಿಂಡಿ ಮಾಡಿ ಒಂದು 10 minutes ರೆಸ್ಟ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಪೇ ಮಾಡಪ್ಪ, ಪೇ ಮಾಡಪ್ಪ, ಮೈಸೂರು ಪೇ ಮಾಡಿ ಬರಪ್ಪ, ಪೇ ಮಾಡಿ ಬರಪ್ಪ. ಏನ್ದೇರು ಏನೋ ಕಳ್ತಾ ಆ ಕಡೆ ಈ ಕಡೆ ಕಳ್ಳ ನೋಡಕ್ಕೆ ಕಂಡುಬಿಡ್ತಿದೀಯಾ? ಐ ಸೇಮ್ ಡಿ ಬಾಸ್ ಅಂದಂಗೆ ಅಂತೀಯ ಕೂದಲು. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ. ಇಲ್ಲೆಲ್ಲ ಟಿಕೆಟ್ ತಗೊಂತಿದ್ವಿ, ಎಂಟ್ರಿ ಪಾಸ್ ಅಂದರೆ ಇಲ್ಲಿ ಎಂಟ್ರಿ ಆಗಿ ಅಲ್ಲ ಎಕ್ಸಿಟ್. 7 ಗಂಟೆಗೆ ಎಂಟ್ರಿ ತಗೊಂತಾರೆ, ಅಲ್ಲಿ ಹೋಗಿ ಎಕ್ಸಿಟ್ ಆಗೋಣ. ನೀರು ಹೋಗ್ಬಿಟ್ಟೈತೆ ಹಿಂದೆಗಡೆ ಎಲ್ಲ.